तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಟಾಟಾನಗರ ಸರ್ಕಲ್, ಬೆಂಗಳೂರು. ಆತ್ಮೀಯರೇ, ಇವತ್ತಿನ ದಿವಸ ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಕಾಡ್ತಾ ಇದೆ ಇತ್ತೀಚೆಗೆ. ಆ ಕಾಯಿಲೆ ಯಾವುದು ಅಂತ ಹೇಳಿದ್ರೆ ಸಂಧಿವಾತ. ಹಿಂದೆ 50-60 ವರ್ಷಕ್ಕೆ ಈ ಕಾಯಿಲೆ ಬರ್ತಾಯಿತ್ತು. ಮುದುಕರಾದಮೇಲೆ ಸಂಧಿ ನೋವು ಬರೋದು ಸಾಮಾನ್ಯ. ಆದರೆ ಈಗ ಏನು ಮಾಡೋದು, 7 ವರ್ಷದ 8 ವರ್ಷದ ಮಕ್ಕಳಿಗೆ, ಯುವಕರಿಗೆ, ಹರೆಯದಲ್ಲಿರ್ತಕ್ಕಂಥವ್ರಿಗೆ, ಚಿಕ್ಕ ಮಕ್ಕಳಿಗೂ ಕೂಡ ಜಾಯಿಂಟ್ ಪೇನ್ ಬರ್ತಾಯಿದೆ, ಅರ್ಥರೈಟಿಸ್ ಬರ್ತಾಯಿದೆ. ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ಸಂಧಿವಾತ ಅಂತ ಕರೀತಾರೆ. ಆದರೆ ನಿಮ್ಮನ್ನು ಡಾಕ್ಟ್ರುಗಳು ಹೆದರಿಸ್ಬೇಕಲ್ವಾ? ಹೆದರಿಸಿ ನಿಮಗೆ ದುಡ್ಡು ಕಿತ್ಕೋಬೇಕು, ನಿಮ್ಮ ಹತ್ರ ಔಷಧಿಗಳನ್ನ ಅವರು ವ್ಯಾಪಾರ ಮಾಡಬೇಕು. ಅದಕ್ಕಾಗಿ ಅವರು ಏನು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ಅಂದರೆ ಆರ್ಥರೈಟಿಸ್ ಅಂತ ಹೇಳ್ತಾರೆ. ನಿಮಗೇನಾದರೂ ಇಂಗ್ಲೀಷ್ ಹೆಸರು ಕೇಳಿದ ತಕ್ಷಣ ಭಯ ಶುರುವಾಗ್ಬಿಡ್ತದೆ. ಅದಕ್ಕಾಗಿ ಅರ್ಥರೈಟಿಸ್ ಅಂತಕ್ಕಂಥದ್ದಕ್ಕೆ ಕನ್ನಡದ ಹೆಸರು ಸಂಧಿವಾತ. ವಾತ ಅಂತಕ್ಕಂಥ ಒಂದು ದೋಷ ಹೆಚ್ಚಿಗೆ ಆಗಿ ಸಂದುಗಳಲ್ಲೂ ಕೂಡ ಕಟ್ಕೊಳ್ತದೆ. ಆವಾಗ ನಮ್ಮ ಬೋನಲ್ಲಿರ್ತಕ್ಕಂಥ ಕ್ಯಾಲ್ಸಿಯಮಿನ ಅಂಶ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರ್ತದೆ. ಬೋನಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆದಾಗ ನಿಮಗೆ ಅರ್ಥರೈಟಿಸ್ ಬರ್ತದೆ. ರೊಮಟೈಡ್ ಅರ್ಥರೈಟಿಸ್ ಆಗಿರ್ಬೋದು, ಆಸ್ಟಿಯೋ ಅರ್ಥರೈಟಿಸ್ ಆಗಿರ್ಬೋದು, ಆಸ್ಟಿಯೋಪೋರೋಸಿಸ್ ಆಗಿರ್ಬೋದು. ಇವೆಲ್ಲ ಕಾಯಿಲೆಗಳು ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಾದರೂ ಇದ್ದರೆ ಅದು ನಮ್ಮ ಜೀವನ ಶೈಲಿನೇ ಮುಖ್ಯವಾಗಿರ್ತಕ್ಕಂಥ ಕಾರಣ. ಏನು ಜೀವನ ಶೈಲಿ ಅಂತೇಳಿದ್ರೆ, ನಾವು ತಿಂತಾ ಇರತಕ್ಕಂಥ ಆಹಾರ. ನಾವು ತಿಂತಾ ಇರತಕ್ಕಂಥ ಆಹಾರದಲ್ಲಿ ಆರ್ಥರೈಟಿಸ್ ಬರೋಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಒಂದು ಮೈದಾ, ಇನ್ನೊಂದು ಸಕ್ಕರೆ, ಮತ್ತೊಂದು ರಿಫೈನ್ಡ್ ಆಯಿಲ್. ನೀವೆಲ್ಲ ಟ್ರಿಬಲ್ ರಿಫೈನ್ಡ್ ಆಯಿಲ್, 4 ಬಲ್ ರಿಫೈನ್ಡ್ ಆಯಿಲ್, 5 ಸಲ ರಿಫೈನ್ಡ್ ಆಗಿಲ್ಲ, 10 ಸರಿ ರಿಫೈನ್ಡ್ ಆಯಿಲ್ ಅಂತ ಎಲ್ಲ ತೊಗೊತಿರಲ್ಲ. ಆ ರಿಫೈನ್ಡ್ ಆಯಿಲ್ನಲ್ಲಿ ನಿಮ್ಮ ಅರ್ಥರೈಟಿಸ್ ಸಮಸ್ಯೆನ ಹೆಚ್ಚಿಗೆ ಮಾಡ್ತಕ್ಕಂಥ ಒಂದು ಪ್ರಭಾವ ಇರ್ತದೆ. ರಿಫೈನ್ಡ್ ಆಯಿಲ್ ತಿನ್ನೋದ್ರಿಂದ ನಿಮ್ಮ ಶರೀರಕ್ಕೆ ಗುಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಮತ್ತೊಂದು ಏನು, ಉಪ್ಪು, ಅಯೋಡಿನ್ ಉಪ್ಪನ್ನು ತಿನ್ನೋದ್ರಿಂದನೂ ಕೂಡ ನಿಮಗೆ ಆರ್ಥರೈಟಿಸ್ ಬರ್ತದೆ. ಹಾಗಿದ್ರೆ ಪ್ರಚಾರ ಮಾಡ್ತಾರಲ್ಲ, ಯಾಕೆ ಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡಲಿಕ್ಕೆ. ಯಾವುದೇ ಒಂದು ವಸ್ತು ಪ್ರಚಾರಕ್ಕೆ ಬರ್ತಾಯಿದೆ ಅಂದರೆ ಅದರಲ್ಲಿ ಕ್ವಾಲಿಟಿ ಇಲ್ಲ ಅಂತ ತಿಳ್ಕೊಬೇಕು. ಮನೆಯಲ್ಲಿ ರೊಟ್ಟಿ ಮಾಡ್ತಾರೆ, ಮುದ್ದೆ ಮಾಡ್ತಾರೆ, ಅದ್ರದ್ದು ಯಾವತ್ತಾರು ಪ್ರಚಾರ ಬರ್ತದಾ? ಇಲ್ಲ. ಯಾಕಂದರೆ ಅದು ಒಳ್ಳೆ ಕ್ವಾಲಿಟಿ ಇಲ್ಲದೇ ಇರೋದು ಮಾತ್ರ ಪ್ರಚಾರಕ್ಕೋಸ್ಕರ ಬರ್ತದೆ. ಹಾಗಾಗಿ ಅಯೋಡಿನ್ ಉಪ್ಪನ್ನು ಬಿಡಬೇಕು. ಕಲ್ಲುಪ್ಪು ತಿನ್ಬೋದು, ಸೈಂಧವ ಲವಣ ಅಂತ ಸಿಗ್ತದೆ, ಬ್ಲಾಕ್ ಸಾಲ್ಟ್ ಸಿಗ್ತದೆ, ಅದನ್ನೆಲ್ಲ ನೀವು ತಿನ್ಬೋದು. ಮೈದಾ ಹಿಟ್ಟು, ಸಕ್ಕರೆ, ದಾಲ್ಡಾ, ರಿಫೈನ್ಡ್ ಆಯಿಲ್ ಮತ್ತು ಅಯೋಡಿನ್ ಯುಕ್ತವಾಗಿರ್ತಕ್ಕಂಥ ಉಪ್ಪು ಮತ್ತು ಪ್ಯಾಕಿಂಗ್ ಆಗಿರ್ತಕ್ಕಂಥ ಫುಡ್ಡು, ಇವಿಷ್ಟೆಲ್ಲ ತಿನ್ನೋದ್ರಿಂದ ನಿಮಗೆ ಅರ್ಥರೈಟಿಸ್ ಸಮಸ್ಯೆ, ಸಂಧಿವಾತದ ಸಮಸ್ಯೆ ಬರ್ತದೆ. ಇದನ್ನು ಬಿಟ್ಟರೆ ಮಾತ್ರ ನಿಮಗೆ ಸಂಧಿವಾತದ ಸಮಸ್ಯೆ ಹೋಗುತ್ತೆ ಹೊರತು ಇದನ್ನು ತಿಂತಾ ನೀವು ಎಷ್ಟೇ ಔಷಧಿಗಳನ್ನ ತೆಗೆದುಕೊಂಡರೂ ಕೂಡ ಆ ಔಷಧಿಗಳಿಂದ ಮತ್ತಷ್ಟು ನಿಮಗೆ ತೊಂದರೆಗಳು ಉಂಟಾಗ್ತವೆ ಹೊರತು ನಿಮ್ಮ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನೀವು ಅನುಸರಿಸಬೇಕಾಗಿರ್ತಕ್ಕಂಥದ್ದು ಆಹಾರ ಶೈಲಿಯ ಬದಲಾವಣೆ. ಆಹಾರ ಶೈಲಿಯ ಬದಲಾವಣೆಯಲ್ಲಿ ನೀವು ಕ್ಯಾಲ್ಸಿಯಂ ಯುಕ್ತವಾಗಿರ್ತಕ್ಕಂಥ ಆಹಾರವನ್ನು ಜಾಸ್ತಿ ತಿನ್ನಬೇಕು. ಕ್ಯಾಲ್ಸಿಯಂ ಯುಕ್ತವಾಗಿರ್ತಕ್ಕಂಥ ಆಹಾರಗಳಂತ ಹೇಳಿದ್ರೆ ಪಾಲಕ್ ಸೊಪ್ಪಾಗಿರ್ಬೋದು. ಎಲ್ಲ ಸೊಪ್ಪಿನಲ್ಲೂ ಕೂಡ ಹೆಚ್ಚು ಕ್ಯಾಲ್ಸಿಯಂ ಇರ್ತದೆ, ಅದರಲ್ಲಿ ಪಾಲಕಲ್ಲಿ ಇನ್ನೂ ಹೆಚ್ಚು ಇರ್ತದೆ. ಅದರ ಜೊತೆಗೆ ನೀವೇನು ತಿನ್ನಬೇಕು ಅಂತ ಹೇಳಿದ್ರೆ ನೆಲ್ಲಿಕಾಯಿನ ತಿನ್ನೋದ್ರಿಂದ ಕೂಡ ಅದರಲ್ಲಿ ವಿಟಮಿನ್ ಸಿ ಇರ್ತದೆ. ಅದು ಕೂಡ ನಿಮ್ಮ ವಿಟಮಿನ್ D3 ಸ್ಟಿಮ್ಯುಲೇಟ್ ಮಾಡುತ್ತೆ, ಕ್ಯಾಲ್ಸಿಯಮನ್ನು ಕೂಡ ಅದು ಹೆಚ್ಚಿಗೆ ಮಾಡ್ತದೆ. ಅದಕ್ಕಾಗಿ ನೀವೇನು ಮಾಡಬೇಕು, ಈ ಒಂದು ನೆಲ್ಲಿಕಾಯನ್ನು ತಿನ್ನಬೇಕು. ಅರ್ಥರೈಟಿಸ್ ಸಮಸ್ಯೆ ಇರ್ತಕ್ಕಂಥವ್ರು ಹೆಚ್ಚು ಆರೆಂಜನ್ನು ತಿನ್ನಬೇಕು. ಆರೆಂಜ್ ಜ್ಯೂಸನ್ನು ಕುಡಿಬೇಕು. ಜ್ಯೂಸ್ ಮಾಡಲಿಕ್ಕೆ ಸಕ್ಕರೆ ಬಳಸಬಾರ್ದು. ಸಕ್ಕರೆ ಬಳಸಿ ಜ್ಯೂಸ್ ಮಾಡಿದ್ರೆ ಹಾಲಿನಲ್ಲಿ ವಿಷ ಬೆರೆಸ್ದಂಗೆ ಆಗುತ್ತೆ ಅಷ್ಟೇ, ಅಮೃತದಲ್ಲಿ ಪಾಯ್ಸನ್ ಬೆರೆಸ್ದಂಗೆ ಆಗುತ್ತೆ. ಅದ್ರ ಜೊತೆಗೆ ಮುಖ್ಯವಾಗಿ ನಿಮ್ಮ ಅರ್ಥರೈಟಿಸ್ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ನೀವು ಸುಣ್ಣ ಸೇವನೆ ಮಾಡ್ಬೋದು. ಸುಣ್ಣ ಹೇಗೆ ತಿನ್ನಬೇಕು ಅಂತ ಹೇಳಿದ್ರೆ, ನೀವು ಎಲೆ ಜೊತೆಗೆ ಸುಣ್ಣ ಸೇರಿಸಿ ತಿನ್ಬೋದು. ಅಥವಾ ನೀವೇನು ಮಾಡ್ಬೋದು ಅಂತೇಳಿದ್ರೆ, ಒಂದು ಗೋಧಿ ಕಾಳು ಗಾತ್ರದಷ್ಟು ಸುಣ್ಣನ ನೀವು ಹಾಲಿಗೆ ಬೆರೆಸಿ ಅಥವಾ ಮಜ್ಜಿಗೆಗೆ ಬೆರೆಸಿ ಮಧ್ಯಾಹ್ನ ಕುಡೀರಿ, ಹಾಲಿಗೆ ಬೆರೆಸಿದ್ರೆ ರಾತ್ರಿ ಕುಡೀರಿ. ಬೆಳಗ್ಗೆ ಎದ್ದೇನಾದ್ರು ನೀವು ಸುಣ್ಣ ಕುಡಿಬೇಕು ಮಿಕ್ಸ್ ಮಾಡ್ಕೊಂಡು ಅಂತ ಹೇಳಿದ್ರೆ ಜ್ಯೂಸ್ನಲ್ಲಿ ಕುಡೀರಿ. ಯಾಕೆಂದರೆ ಬೆಳಗ್ಗೆ ವಾತ, ಮಧ್ಯಾಹ್ನ ಪಿತ್ತ, ರಾತ್ರಿ ಕಫ ಇರ್ತದೆ. ವಾತ ಕಾಲದಲ್ಲಿ ಜ್ಯೂಸ್ ಕುಡಿಯೋದ್ರಿಂದ ಹೆಚ್ಚು ಲಾಭ ಸಿಗ್ತದೆ. ಪಿತ್ತ ಕಾಲದಲ್ಲಿ ಮಜ್ಜಿಗೆ ಕುಡಿಯೋದ್ರಿಂದ ಹೆಚ್ಚು ಲಾಭ ಸಿಗ್ತದೆ. ಕಫ ಕಾಲದಲ್ಲಿ ಹಾಲು ಕುಡಿಯೋದ್ರಿಂದ ಹೆಚ್ಚು ಲಾಭ ಸಿಗ್ತದೆ. ಹಾಗಾಗಿ
ನಿಮಗೆ ಅರ್ಥರೈಟಿಸ್ ಇದೆ ಅಂತ ಹೇಳ್ಬಿಟ್ಟು ಹಾಲು ಕುಡಿ ಅಂತ ಹೇಳ್ತಾರೆ. ಬೆಳಿಗ್ಗೆ ಕುಡಿಲಿಕ್ಕೆ ಹೋಗ್ಬಿಡಿ, ರಾತ್ರಿ ಬೇಕಾದ್ರೆ ಹಾಲನ್ನು ಮಲಗೋ ಟೈಮಲ್ಲಿ ಸುಣ್ಣ ಹಾಕ್ಕೊಂಡು ಕುಡಿದು ಮಲಗಿದರೆ ಬಹಳ ನಿಮಗೆ ಬೇಗ ಅರ್ಥರೈಟಿಸ್ ಸಮಸ್ಯೆ ಗುಣ ಆಗ್ತದೆ. ಹಾಗಾಗಿ ಅರ್ಥರೈಟಿಸ್ ಸಮಸ್ಯೆ ಬರಲಿಕ್ಕೆ ಇಷ್ಟೆಲ್ಲ ಕಾರಣಗಳಿದ್ದಾವೆ, ಅದಕ್ಕೆ ಇಷ್ಟೆಲ್ಲ ಪರಿಹಾರಗಳಿದ್ದಾವೆ. ಅರ್ಥರೈಟಿಸ್ ಸಮಸ್ಯೆಗೆ ಯಾವೆಲ್ಲ ಯೋಗಾಸನಗಳು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ನಿಮಗೆ ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಅರ್ಥರೈಟಿಸ್ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಯಾವೆಲ್ಲ ಆಸನಗಳನ್ನು ನಾವು ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಮೊದಲನೇದಾಗಿ ಈ ರೀತಿಯಾಗಿ ಕುತ್ಕೋಬೇಕು. ಈ ರೀತಿ ಕುತ್ಕೊಂಡ್ಮೇಲೆ ಏನು ಮಾಡಬೇಕು? ಕೈಗಳ ಮುಂದೆ ಚಾಚಬೇಕು, ನಿಧಾನ ಮೇಲೆ ಎದರಬೇಕು. ಈಗ ಅರ್ಥರೈಟಿಸ್ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಯಾವ ಸೂಕ್ಷ್ಮ ಯೋಗಾಸನಗಳನ್ನ ಮಾಡಬೇಕು ಅಂತಕ್ಕಂಥ ನೋಡಿ. ಈಗ ನಾನು ಮಾಡ್ತಾ ಇರ್ತಕ್ಕಂಥ ಈ ಆಸನದ ಹೆಸರು ಶಿರೋಭ್ರಮಣ. ಉಸಿರು ತೆಗೆದುಕೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ. ಹೀಗೆ ಕ್ಲಾಕ್ ವೈಸ್ 20 ಬಾರಿ, ಆ್ಯಂಟಿ ಕ್ಲಾಕ್ ವೈಸ್ 20 ಬಾರಿ ಸುತ್ತಿಸ್ಬೇಕು. ಹೀಗೆ ಇದಕ್ಕೆ ಶಿರೋಭ್ರಮಣ ಅಂತ ಕರೀತಾರೆ. ಇದನ್ನು ಮಾಡೋದ್ರಿಂದ ನಿಮ್ಮ ಸರ್ವೈಕಲ್ ಪ್ರಾಬ್ಲಮ್ಗಳು ದೂರ ಆಗ್ತವೆ. ಕೆಲವು ಜನರಿಗೆ ಏನಾಗಿರ್ತದೆ ಅಂತೇಳಿದ್ರೆ ಸರ್ವೈಕಲ್ ಪ್ರಾಬ್ಲಮ್ ಜಾಸ್ತಿ ಆಗಿರ್ತದೆ. ಅರ್ಥರೈಟಿಸಿಂದ ಈ ಸರ್ವೈಕಲ್ ಏನಾಗ್ತದೆ ಅಂತೇಳಿದ್ರೆ ಡಿಸ್ಕ್ಗಳ ಸಮಸ್ಯೆ ಉಂಟಾಗ್ತದೆ. ಆ ಸರ್ವೈಕಲಲ್ಲಿ ಸುಮಾರು ಸಮಸ್ಯೆಗಳು ಉಂಟಾಗೋದ್ರಿಂದ ಅಲ್ಲಿ ಡಿಸ್ಕ್ಗಳು ಏನಾಗ್ತವೆ, ಬಲ್ಜ್ ಆಗೋದು, ಡಿಸ್ಕ್ ಸ್ಲಿಪ್ ಆಗೋದು, ಅಲ್ಲಿ ನರ್ವ್ ಕಂಪ್ರೆಸ್ ಆಗೋದೆಲ್ಲ ಆಗ್ತಾಯಿರ್ತದೆ. ಈ ರೀತಿಯಾಗಿ ನೀವು ಈ ಕತ್ತನ್ನು ತಿರುಗಿಸೋದ್ರಿಂದ ನಿಮ್ಮ ಆ ಸರ್ವೈಕಲ್ ಅಲ್ಲಿ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು. ಯಾಕಂದರೆ ಇಲ್ಲಿ ಜಾಸ್ತಿ ಜಾಯಿಂಟ್ಸ್ ಇರ್ತಾವಲ್ಲ, ಅರ್ಥರೈಟಿಸ್ ಬಂದವ್ರಿಗೆ ಜಾಸ್ತಿ ಕತ್ತು ಬರ್ತಾ ಇರ್ತದೆ. ಆ ಕತ್ತುವಿಂದ ಪರಿಹಾರವನ್ನು ಕಾಣಬೇಕಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸೂಕ್ಷ್ಮ ಯೋಗಾಸನಗಳನ್ನು ನೀವು ಅಭ್ಯಾಸ ಮಾಡಬೇಕು. ಇದಾದಮೇಲೆ ನೆಕ್ಸ್ಟು ನೀವೇನು ಮಾಡಬೇಕು, ಎರಡೂ ಕೈಗಳನ್ನ ಭುಜದ ಮೇಲೆ ಇಟ್ಕೊಳ್ಬೇಕು. ಭುಜಭ್ರಮಣ ಅಂತ ಕರೀತಾರೆ. ಭುಜಭ್ರಮಣ ಅಂದರೆ ನಿಮ್ಮ ತೋಳುಗಳನ್ನು ರೌಂಡಾಗಿ ಸುತ್ತಿಸೋದು. ಈ ರೀತಿಯಾಗಿ ಉಸಿರನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಎರಡು ಕೈಗಳನ್ನ ಮೇಲೆತ್ತಬೇಕು. ಉಸಿರನ್ನ ಬಿಡೋ ಸಂದರ್ಭದಲ್ಲಿ ಎರಡು ಕೈಗಳನ್ನ ಕೆಳಗಡೆ ತೆಗೆದುಕೊಂಬರ್ಬೇಕು. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮ್ಮ ಶೋಲ್ಡ್ರಲ್ಲಿ, ಮೊಣಕೈಯಲ್ಲಿ, ಮುಂಗೈಯಲ್ಲಿ ಇರತಕ್ಕಂಥ ಸ್ಟಿಫ್ನೆಸ್ಸು ಕಡಿಮೆ ಆಗ್ತದೆ. ಅರ್ಥರೈಟಿಸ್ ಬಂದಾಗ ಶರೀರ ಪೂರ್ತಿಯಾಗಿ ಸ್ಟಿಫ್ ಆಗಿರ್ತದೆ. ತುಂಬ ಗಟ್ಟಿ ಶರೀರದಲ್ಲಿ ನಿಮಗೆ ಫೀಲ್ ಆಗ್ತಾ ಇರ್ತದೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಸ್ಟಿಫ್ನೆಸ್ಸನ್ನು ನೀವು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಈ ಒಂದು ಭುಜಭ್ರಮಣ ಒಳ್ಳೆಯ ಸಹಾಯ ಮಾಡ್ತದೆ. ಹೀಗೆ ಈ ಭುಜಭ್ರಮಣ ಮಾಡೋದ್ರಿಂದ ಇಲ್ಲಿರ್ತಕ್ಕಂಥ ಸ್ಟಿಫ್ನೆಸ್ಸು ಕಡಿಮೆ ಆಗ್ತದೆ. ಮೊಣಕೈ ಕೂಡ ಕ್ರಿಯಾಶೀಲವಾಗ್ತದೆ, ಮುಂಗೈ ಕೂಡ ಕ್ರಿಯಾಶೀಲ ಆಗ್ತದೆ. ಇನ್ನಷ್ಟು ನೀವೇನು ಮಾಡ್ಬೋದು ಅಂತೇಳಿ ಇದಕ್ಕೆ ಹಸ್ತ ಸಂಚಲನ ಅಂತ ಕರೀತಾರೆ. ಈ ರೀತಿಯಾಗಿ ಮಾಡ್ತಾ ಹೋಗ್ಬೇಕು 20 ಬಾರಿ. ಇದು 20 ಬಾರಿ ಆದಮೇಲೆ ನಿಧಾನವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಧಾನವಾಗಿ ಕೈಗಳನ್ನು ಮುಂದೆ ತೆಗೆದುಕೊಂಬರ್ಬೇಕು. ಹೀಗೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ
ಈ ರೀತಿಯಾಗಿ ನಿಧಾನವಾಗಿ ಅಭ್ಯಾಸ ಮಾಡಬೇಕು. ಇದಾದಮೇಲೆ ಮಣಿಕಟ್ಟಿನ ಒಂದು ಚಲನೆ. ಈ ರೀತಿ ಉಸಿರಾಟದ ಮೂಲಕ ಮಾಡಬೇಕು. ಯಾವಾಗ ಕೈ ಮುಂದೆ ಬಾಗ್ತದೆ ಅವಾಗ ಉಸಿರು ಬಿಡಬೇಕು, ಕೈ ಹಿಂದೆ ಬಾಗಿದಾಗ ಉಸಿರನ್ನ ತೆಗೆದುಕೊಳ್ಬೇಕು. ಇದಾದಮೇಲೆ ನೀವೇನು ಮಾಡಬೇಕು, ಬೆರಳಿನ ಸಂಚಾರ. ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು. ಈ ರೀತಿ ಅಭ್ಯಾಸ ಮಾಡಬೇಕು. ಪ್ರತಿಯೊಂದು ಚಲನೆಯನ್ನು ಕೂಡ ಕನಿಷ್ಠ ಪಕ್ಷ 30 ಬಾರಿ ಅಭ್ಯಾಸ ಮಾಡಬೇಕು. ಈ ಥರ ನೀವು ಬೆರಳನ್ನು ಸಂಚಾರ ಮಾಡೋದ್ರಿಂದ ನಿಮ್ಮ ಬೆರಳುಂಟಾಗಿರ್ತಕ್ಕಂಥ ಸ್ಟಿಫ್ನೆಸ್ ಕಡಿಮೆ ಆಗ್ತದೆ. ಕೆಲವು ಜನರಿಗೆ ಅರ್ಥರೈಟಿಸ್ ಬಂದು ಬೆರಳುಗಳೇನಾಗಿರ್ತವೆ ಅಂದರೆ ವಿಕಾರ ಆಗಿರ್ತವೆ. ಹೀಗಾಗಿಬಿಟ್ಟಿರುತ್ತೆ ಬೆರಳೆಲ್ಲ ಹೀಗೆ ಅದು ಮಡ್ಚಕ್ಕಾಗಲ್ಲ. ಇದೇ ರೀತಿ ಇರ್ತದೆ. ಅರ್ಥರೈಟಿಸ್ ಜಾಸ್ತಿ ಆಗಿ ಏನಾಗಿರುತ್ತೆ, ಕೈಲಿರೋ ಬೆರಳು ಹಿಂಗಾಗುತ್ತೆ, ಕಾಲಲ್ಲಿರೋ ಬೆರಳು ಸೊಟ್ಟಾಗುತ್ತೆ, ಕತ್ತು ಸೊಟ್ಟಾಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಸ್ಟೇಜಲ್ಲಿ ನೀವು ಈ ರೀತಿಯಾಗಿರ್ತಕ್ಕಂಥ ಸೂಕ್ಷ್ಮ ವ್ಯಾಯಾಮಗಳನ್ನ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಏನಾಗ್ತದೆ, ನಿಮ್ಮ ಸಮಸ್ಯೆ ಸರಿಯಾಗ್ತದೆ. ಆಹಾರ ಶೈಲಿ, ದಿನಚರ್ಯ, ಅದರ ಬಗ್ಗೆ ಎಲ್ಲ ನಾನು ಹೇಳಿದ್ದೀನಿ. ಯಾವ ರೀತಿ ತಿನ್ನಬೇಕು, ಯಾವ ರೀತಿ ಊಟ ಮಾಡಬೇಕು, ಯಾವ ರೀತಿ ನಾವು ನಿದ್ರೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಮುಖ್ಯ. ಅದರ ಬಗ್ಗೆನೂ ಮುಂದೆ ನಿಮಗೆ ಹೇಳ್ತಾ ಹೋಗ್ತೇನೆ. ಗೊತ್ತಾಯ್ತಲ್ವ? ನೀವು ಆಹಾರವನ್ನು ಚೇಂಜ್ ಮಾಡಿಕೊಂಡು ಈ ಥರದ ಆಸನಗಳನ್ನು ಮಾಡಿದ್ರೆ ಮಾತ್ರ ನಿಮಗೆ ಹೆಚ್ಚು ಲಾಭ ಸಿಗ್ತದೆ. ನೀವು ಆಹಾರವನ್ನು ಅದೇ ಫಾಸ್ಟ್ ಫುಡ್ಡು, ಅದೇ ಜಂಕ್ ಫುಡ್ಡು, ಅದೇ ರೀತಿಯಾಗಿರ್ತಕ್ಕಂಥ ಒಂದು ಹಳಸಿರ್ತಕ್ಕಂಥ ಆಹಾರವನ್ನು ತಿಂತ ನೀವು ಯಾವುದೇ ಆಸನಗಳನ್ನು ಮಾಡಿದರೂ ಕೂಡ ನಿಮ್ಗೆ ಯಾವ ಸಮಸ್ಯೆ ನಿವಾರಣೆ ಆಗಲ್ಲ. ಯಾಕಂದರೆ ಮೊದಲು ಅನ್ನಮಯ ಕೋಶವನ್ನು ನಾವು ಸರಿ ಮಾಡಿಕೊಂಡಾಗ ಮಾತ್ರ ಶರೀರದಲ್ಲಿರ್ತಕ್ಕಂಥ ದೌರ್ಬಲ್ಯತೆಗಳನ್ನು ದೂರ ಮಾಡ್ಕೊಳ್ಳಿಕ್ಕಾಗೋದು. ಅನ್ನಮಯ ಕೋಶವನ್ನು ಸರಿ ಮಾಡ್ಕೊಳ್ಳಿಕ್ಕಾಗಿ ತಿಂತಕ್ಕಂಥ ಆಹಾರ ಶುದ್ಧವಾಗಿರಬೇಕು, ಶುಚಿಯಾಗಿರಬೇಕು. ಹಾಗಾಗಿ ಈ ಒಂದು ಅರ್ಥರೈಟಿಸ್ ಸಮಸ್ಯೆ ಇರ್ತಕ್ಕಂಥವ್ರು ಮಾಂಸಾಹಾರವನ್ನು ಕೂಡ ಬಿಡಬೇಕು. ಮಾಂಸಾಹಾರ ಮಾಡೋದ್ರಿಂದ ನಿಮಗೆ ಅರ್ಥರೈಟಿಸ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊಬ್ಬಿನಾಂಶ ಜಾಸ್ತಿ ಆದಂಗೆ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆದಂಗೆ ಇನ್ನಷ್ಟು ನಿಮಗೆ ಅರ್ಥರೈಟಿಸ್ ಜಾಸ್ತಿ ಆಗುತ್ತೆ. ಡಾಕ್ಟರ್ಗಳು ಹೇಳ್ತಾರೆ ಅದರಲ್ಲಿ ಅದು ಇದೆ, ಇದು ಇದೆ, ಪ್ರೋಟೀನ್ ಇದೆ, ವಿಟಮಿನ್ ಇದೆ, ಮಣ್ಣಿದೆ, ಮಸಿ ಇದೆ ಅಂತೆಲ್ಲ ಹೇಳ್ತಾರೆ. ಅದರಲ್ಲಿ ಅದು ಇದೆ, ಇದು ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ. ಅದರಲ್ಲಿ ಇರ್ತಕ್ಕಂಥ ಸತ್ವ ನಮ್ಮ ದೇಹ ಅಬ್ಸರ್ವ್ ಮಾಡಲಿಕ್ಕೆ ಶಕ್ತಿ ಇದೆಯಾ, ಗೊತ್ತಾಯ್ತಲ್ವಾ? ಅದರಲ್ಲಿ ಪ್ರೋಟೀನ್ ಇರ್ಬೋದು, ವಿಟಮಿನ್ ಇರ್ಬೋದು, ಏನೇ ಇರ್ಬೋದು, ಅದನ್ನು ನಮ್ಮ ದೇಹ ಅಬ್ಸರ್ವ್ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆಯಾ? ಇಲ್ಲ. ನಮ್ಮ ಶರೀರಕ್ಕೆ ಅದು ಅಬ್ಸರ್ವ್ ಆಗ್ತಕ್ಕಂಥ ವ್ಯವಸ್ಥೆ ಇಲ್ಲ. ಯಾಕಂದರೆ ಮನುಷ್ಯನ ಶರೀರ ಡಿಸೈನ್ ಆಗಿರ್ತಕ್ಕಂಥದ್ದು ಸಸ್ಯಾಹಾರಕ್ಕೆ, ಮಾಂಸಾಹಾರಕ್ಕೆ ಅಲ್ಲ. ಹಾಗಾಗಿ ಅದನ್ನು ತಿನ್ನೋದ್ರಿಂದ ನಿಮಗೆ ವಿಕಾರಗಳೇ ಜಾಸ್ತಿ ಆಗ್ತಾ ಹೋಗ್ತವೆ. ಹಾಗಾಗಿ ನೀವು ಅರ್ಥರೈಟಿಸ್ ಸಮಸ್ಯೆ ಇದ್ದಾಗ ಈ ಒಂದು ಮಾಂಸಾಹಾರವನ್ನು ನಿಲ್ಲಿಸ್ತಕ್ಕಂಥದ್ದು, ಯಾವುದೇ ಕಾಯಿಲೆಯನ್ನು ನೀವು ನಿವಾರಣೆ ಮಾಡ್ಕೊಳ್ಬೇಕಂದ್ರೆ ಮೊದಲು ನಾನ್ ವೆಜ್ಜನ್ನು ನಿಲ್ಲಿಸಬೇಕಾಗ್ತದೆ. ಇನ್ನು ಮತ್ತೊಂದಿಷ್ಟು ಸೂಕ್ಷ್ಮ ಯೋಗಾಸನಗಳಂತ ಹೇಳಿದ್ರೆ ಇದಕ್ಕೆ ಕಟಿ ಚಕ್ರಾಸನ ಅಂತ ಕರೀತಾರೆ. ನಿಧಾನವಾಗಿ ಉಸಿರು ಬಿಡ್ತಾ ಉಸಿರು ತೆಗೆದುಕೊಳ್ಬೇಕು, ಉಸಿರು ಬಿಡಬೇಕು, ಉಸಿರು ತೆಗೆದುಕೊಳ್ಳಿ, ಉಸಿರು ಬಿಡಿ, ಉಸಿರು ತೆಗೆದುಕೊಳ್ಳಿ, ಉಸಿರು ಬಿಡಿ, ಉಸಿರು ತೆಗೆದುಕೊಳ್ಳಿ, ಉಸಿರು ಬಿಡಿ, ಉಸಿರು ತೆಗೆದುಕೊಳ್ಳಿ, ಉಸಿರು ಬಿಡಿ, ಉಸಿರನ್ನ ತೆಗೆದುಕೊಳ್ಳಿ, ಉಸಿರನ್ನ ಬಿಡಿ. ನೋಡಿ, ಈ ಆಸನವನ್ನು ಕೂಡ ಕೆಲವು ಜನ ತಪ್ಪಾಗಿ ಹೇಗೆ ಮಾಡ್ತಾರೆ ಅಂದರೆ ಹಿಂಗೆ ಬೆಂಡ ಮಾಡೋದು, ಈ ರೀತಿ ಬಾಗಿಸೋದು, ಹಿಂಗೆ ಬಾಗೋದು ಮತ್ತು ಹಿಂಗೆ ಬಾಗೋದು, ಈ ಕೈ ಇಲ್ಲಿ ಮೇಲಿರೋದು, ಆ ಥರ ಎಲ್ಲ ಮಾಡೋದ್ರಿಂದ ಯಾವ ಸಮಸ್ಯೆಗಳು ನಿವಾರಣೆ ಆಗಲ್ಲ. ಹೀಗೆ ಬಾಗಿದಾಗ ನಿಮ್ಮ ತೋಳು ಏನಾಗಿರಬೇಕು, ಕಿವಿಗೆ ಸ್ಪರ್ಶ ಆಗಿರಬೇಕು, ಕೈ ನೇರವಾಗಿರಬೇಕು. ವಾಪಸ್ ಈ ಆಸನವನ್ನು ನಿಧಾನವಾಗಿ ನೀವು ಅಭ್ಯಾಸ ಮಾಡ್ತಾ ಹೋಗಿ. ಉಸಿರು ತೆಗೆದುಕೊಳ್ಳಿ, ಉಸಿರನ್ನ ಬಿಡಿ, ಉಸಿರನ್ನ ತೆಗೆದುಕೊಳ್ಳಿ, ಉಸಿರನ್ನ ಬಿಡಿ. ಈ ರೀತಿಗೆ ಅಭ್ಯಾಸ ಮಾಡಬೇಕು. ಇದಕ್ಕೆ ಕಟಿ ಚಕ್ರಾಸನ ಅಂತ ಕರೀತಾರೆ. ಇದರಲ್ಲಿ ಇನ್ನೊಂದು ವೇರಿಯೇಷನ್. ಈ ರೀತಿ ಬೆಂಡಾದಾಗ ನೀವು ಕೊನೆಯಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ 20 ಬಾರಿ ಅಭ್ಯಾಸ ಮಾಡೋ ಸಂದರ್ಭದಲ್ಲಿ ಕೊನೆಯ 4 ಬಾರಿ ಒಂದು 5 ಸೆಕೆಂಡ್ ಹೋಲ್ಡ್ ಮಾಡಬೇಕು. 5 ಸೆಕೆಂಡ್ ಹೋಲ್ಡ್ ಅಂತ ಹೇಳಿದ್ರೆ ಈ ರೀತಿ ಬಾಗ್ತಿರಲ್ಲ, ಬಾಗಿದಾಗ ಒಂದು 3 ಬಾರಿ ದೀರ್ಘ ಶ್ವಾಸ ಪ್ರಶ್ವಾಸ ಮಾಡಬೇಕು. ಈ ರೀತಿಯಾಗಿ ನೀವು ಆಸನದಲ್ಲಿ ಕೊನೆಯದಾಗಿ ಏನು ಮಾಡಬೇಕು, ಹೋಲ್ಡ್ ಮಾಡಬೇಕು. ಇದಾದಮೇಲೆ
ಕಟಿ ಚಕ್ರಾಸನದ ಎರಡನೇ ವೇರಿಯೇಷನ್ ಹೇಗೆ ಮಾಡಬೇಕಂದ್ರೆ ನಿಮ್ಮ ಸೊಂಟವನ್ನು ಈ ರೀತಿ ತಿರುಗಿಸ್ಬೇಕು. ಇದರಿಂದ ಸೊಂಟದ ಕೀಲು ಕ್ರಿಯಾಶೀಲವಾಗ್ತದೆ. ಲೋವರ್ ಬ್ಯಾಕಲ್ಲಿರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಆರ್ಥರೈಟಿಸ್ ಇರೋರಿಗೆ ಜಾಸ್ತಿ ಲೋವರ್ ಬ್ಯಾಕ್ ಪೇನು ಹೆಚ್ಚಿಗೆ ಆಗ್ತಿರ್ತದೆ. ಕೆಲವು ಸಂದರ್ಭದಲ್ಲಿ ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಈ ಆಸನ ಭಾಳ ಒಳ್ಳೆಯ ಸಹಕಾರಿಯನ್ನಾಗಿ ಕೆಲಸ ಮಾಡ್ತದೆ. ಎಕ್ಸೈಲ್ ಮಾಡ್ತಾ ಟ್ವಿಸ್ಟ್ ಮಾಡಬೇಕು. ಈ ರೀತಿ ಟ್ವಿಸ್ಟ್ ಮಾಡಿ ಏನು ಮಾಡಬೇಕು, ಒಂದು 3 ಬಾರಿ ದೀರ್ಘ ಉಸಿರಾಡಬೇಕು. ಹದಿನಾರು ಬಾರಿ ಏನು ಮಾಡಬೇಕು, ಈ ರೀತಿ ಟ್ವಿಸ್ಟ್ ಮಾಡ್ತಾ ಹೋಗಬೇಕು. 17, 18, 19, 20 ಈ 4 ಬಾರಿ ಏನು ಮಾಡಬೇಕು, ಹೋಲ್ಡ್ ಮಾಡಬೇಕು. ಟೋಟಲ್ ಕನಿಷ್ಠ ಪಕ್ಷ ಒಂದು 20 ಬಾರಿ ಆದರೂ ಈ ಕಟಿ ಚಕ್ರಾಸನದ ಅಭ್ಯಾಸ ಮಾಡಬೇಕು. ಹೀಗೆ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಜಾನು ಭ್ರಮಣ. ಮೊಣಕಾಲಿನ ಮೇಲೆ ಇರ್ತಿ ಕೈ ಇಟ್ಕೋಬೇಕು. ಉಸಿರು ಬಿಡ್ತಾ ನಿಧಾನವಾಗಿ ಬೆಂಡಾಗಬೇಕು. ಉಸಿರು ತೆಗೆದುಕೊಳ್ತಾ ವಾಪಸ್ ಉಸಿರು ಬಿಡ್ತಾ ಬೆಂಡಾಗಿ ಕಾಲನ್ನು ತಿರುಗಿಸ್ಬೇಕು. ಉಸಿರು ತೆಗೆದುಕೊಳ್ತಾ ವಾಪಸ್. ಹೀಗೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್. ಹೀಗೆ ಅಭ್ಯಾಸ ಮಾಡ್ತಾ ಹೋಗಬೇಕು. ಕೆಲವು ಸಂದರ್ಭದಲ್ಲಿ ಏನಾಗಿರ್ತದೆ, ಮೊಣಕಾಲಲ್ಲಿ ತುಂಬ ಸಮಸ್ಯೆ ಉಂಟಾಗಿರ್ತದೆ. ಮೊಣಕಾಲು ತುಂಬ ಸ್ಟಿಪ್ ಆಗ್ತಾ ಬರ್ತದೆ, ಮೊಣಕಾಲ ಸ್ವೆಲ್ಲಿಂಗ್ ಬರ್ತದೆ. ಅದಕ್ಕೆ ಆ ಸಮಸ್ಯೆನ ನಿವಾರಣೆ ಮಾಡಿಕೊಳ್ಬೇಕು ಅಂತೇಳಿದ್ರೆ ಈ ಒಂದು ಜಾನುಭ್ರಮಣವನ್ನು ಅಭ್ಯಾಸ ಮಾಡಬೇಕು. ಜಾನುಭ್ರಮಣ ಅಭ್ಯಾಸ ಮಾಡೋದ್ರಿಂದ ಮೊಣಕಾಲು ಸ್ಟಿಪ್ ಆಗ್ತದಲ್ಲ, ಮೊಣಕಾಲಿನಲ್ಲಿರ್ತಕ್ಕಂಥ ಎಲ್ಲ ಸ್ಟಿಫ್ನೆಸ್ಸನ್ನು ಕೂಡ ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಇದಕ್ಕಿದೆ. ಮತ್ತು ನಿಮ್ಮ ಮೊಣಕಾಲಿನಲ್ಲಿ ಏನಾದರೂ ಊತ ಬಂದಿದ್ರೆ ನೀವೇನು ಮಾಡ್ಕೋಬೋದು ಅಂತೇಳಿದ್ರೆ, ಒಂದು 100 ಗ್ರಾಮು ಸಾಸಿವೆ, ಒಂದು 100 ಗ್ರಾಮ್ ಮೆಂತ್ಯಕಾಳು, ಒಂದು 100 ಗ್ರಾಮು ಎಳ್ಳೆಣ್ಣೆ. ಈ 100 ಗ್ರಾಮ್ ಮೆಂತ್ಯ, 100 ಗ್ರಾಮ್ ಸಾಸಿವೆ, 100 ಗ್ರಾಮು ಎಳ್ಳೆಣ್ಣೆ ಈ 3 ಸೇರಿಸಿ ಏನು ಮಾಡಬೇಕು ಅಂತೇಳಿದ್ರೆ, ಈ ಸಾಸಿವೆ ಮತ್ತು ಮೆಂತ್ಯ ಪುಡಿ ಮಾಡಿ ಈ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 10 ಗ್ರಾಮ್ ಪಚ್ಚ ಕರ್ಪೂರದ ಪುಡಿನೂ ಸೇರಿಸ್ಬೇಕು. ಅದಕ್ಕೆ ಸೇರಿಸಿ ಯಾವ ಕಾಲಿನಲ್ಲಿ ಸ್ವೆಲ್ಲಿಂಗ್ ಇರುತ್ತೆ ಮೊಣಕಾಲಿನಲ್ಲಿ ಅದಕ್ಕೇನು ಮಾಡಬೇಕು, ಪೂರ್ತಿಯಾಗಿ ಅಪ್ಲೈ ಮಾಡ್ಬೇಕು. ಹಿಂಗೆ ಪಟ್ಟು ಹಾಕೋದು ಅಂತ ಕರೀತಾರೆ. ಅದಕ್ಕೆ ಅಪ್ಲೈ ಮಾಡಿ ಒಂದು ತೆಳುವಾದ ಕಾಟನ್ ಬಟ್ಟೆಯನ್ನು ಸುತ್ತಬೇಕು. ತೆಳುವಾದ ಕಾಟನ್ ಬಟ್ಟೆಯನ್ನು ಸುತ್ತಿ ನೀವೇನು ಮಾಡಬೇಕು ಅಂತೇಳಿದ್ರೆ ರಾತ್ರಿ ಪೂರ್ತಿಯಾಗಿ ಹಾಗೆ ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅದರ ಮೇಲೆ ಏನು ಮಾಡಬೇಕು ಅಂತೇಳಿದ್ರೆ ಬಿಸಿ ನೀರನ್ನು ಹಾಕಬೇಕು. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಮೊಣಕಾಲಿನಲ್ಲಿರ್ತಕ್ಕಂಥ ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಏನಂತೇಳಿದ್ರೆ, ಎಳ್ಳೆಣ್ಣೆ 1 ಚಮಚ ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡಬೇಕಾಗಿರೋದು, 1 ಚಮಚ ಎಳ್ಳೆಣ್ಣೆ, ಒಂದು ಪಚ್ಚ ಕರ್ಪೂರ ಅದರಲ್ಲಿ ಪುಡಿ ಮಾಡಿ ಹಾಕೋಬೇಕು. ತಿನ್ನಲಿಕ್ಕೆ ಅಂತ ಬೇರೆ ಬರ್ತದೆ ಪಚ್ಚ ಕರ್ಪೂರ ಅಂತ. ಆ ಒಂದು ಪಚ್ಚ ಕರ್ಪೂರನ 1 ಚಮಚ ಅಥವಾ 2 ಚಮಚ ಎಳ್ಳೆಣ್ಣೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ಕುಡಿದ ತಕ್ಷಣ ನೀವು 2ರಿಂದ 3 ಗ್ಲಾಸು ಬಿಸಿನೀರು ಕುಡಿಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿ ಆಗಿರ್ತಕ್ಕಂಥ ಸ್ವೆಲ್ಲಿಂಗ್ಗಳು ಕಡಿಮೆ ಆಗ್ತಾ ಬರ್ತವೆ. ಅದಕ್ಕೆ ಹಲವಾರು ಔಷಧಿಗಳು ಕೂಡ ಇದ್ದಾವೆ, ಹಲವಾರು ಚಿಕಿತ್ಸೆಗಳು ಕೂಡ ಇದ್ದಾವೆ. ನಿಮಗೆ ಅರ್ಥರೈಟಿಸ್ ಸಮಸ್ಯೆ ಬಂದಿದೆ ಅಂತೇಳಿದ್ರೆ ಯೋಗದಲ್ಲಿ, ಆಯುರ್ವೇದದಲ್ಲಿ ಒಂದು ಒಳ್ಳೆಯ ಚಿಕಿತ್ಸೆಗಳಿದ್ದಾವೆ. ಅವೆಲ್ಲವನ್ನು ಕೂಡ ನಮ್ಮ ಆಶ್ರಮದಲ್ಲಿ ನಾವು ಮಾಡ್ತೇವೆ. ನಿಮಗೆ ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ನಾವು ಮಾಡ್ತಕ್ಕಂಥ ಚಿಕಿತ್ಸೆಯನ್ನು ಸರಿಯಾಗಿ ತೆಗೆದುಕೊಂಡ್ರೆ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ಮನುಷ್ಯನಿಗಿಂತ ಏನು ದೊಡ್ಡದಲ್ಲ ಕಾಯಿಲೆ. ಯಾವುದೇ ಸಮಸ್ಯೆ ಬಂದರೂ ಅದಕ್ಕೆ ಪರಿಹಾರ ಸೂತ್ರಗಳು ಇದ್ದೇ ಇದ್ದಾವೆ. ನಾವು ಸರಿಯಾದ ಸಮಯದಲ್ಲಿ, ಸರಿಯಾದ ಜಾಗದಲ್ಲಿ, ಸರಿಯಾದ ವ್ಯಕ್ತಿಗಳ ಜೊತೆಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನೇನಾದರೂ ಕಂಡುಕೊಂಡ್ರೆ ಆ ಸಮಸ್ಯೆ ಬೇರು ಸಮೇತವಾಗಿ ನಿವಾರಣೆ ಆಗ್ತದೆ. ಇಲ್ಲಾಂದರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ವ? ಹಾಗಾಗಿ ಅರ್ಥರೈಟಿಸ್ ಬಗ್ಗೆ ನೀವು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಚಿಕಿತ್ಸೆ ಇದೆ, ಅದು ಗುಣಮುಖ ಆಗೇ ಆಗ್ತದೆ. ಇದಾದಮೇಲೆ ಅರ್ಥರೈಟಿಸ್ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ತ್ರಿಕೋನಾಸನ ಕೂಡ ಒಳ್ಳೆಯ ಸಹಾಯ ಮಾಡ್ತದೆ. ಈ ರೀತಿಯಾಗಿ ನೇರ ನಿಂತ್ಕೋಬೇಕು, ಬಲಗಾಲನ ಬಲಗಡೆ ತಿರುಗಿಸ್ಬೇಕು, ನಿಧಾನವಾಗಿ ಕೆಳಗಡೆ ಬಾಗಿ ಮೇಲೆ ನೋಡಿ. ವಾಪಸ್ ಬನ್ನಿ. ಈ ರೀತಿಯಾಗಿ ಇನ್ನೊಂದು ಕಡೆಗೆ ಎಡಗಾಲನ ಎಡಗಡೆ ತಿರುಗಿಸಿ 2 ಕೈಗಳ
ನೇರವಾಗಿಸ್ಕೊಳ್ಳಿ. ಈಗ ಎಡಗೈನ ಕೆಳಗಡೆ ತೆಗೆದುಕೊಂಡು ಸಾಧ್ಯ ಆದರೆ ನಿಮ್ಮ ಆ್ಯಂಕಲ್ ಜಾಯಿಂಟನ್ನು ಈ ರೀತಿ ಹಿಡ್ಕೊಳ್ಳಿ. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಿ. ಕೆಲವು ಜನ ಏನು ಮಾಡ್ತಾರೆ ಅಂದರೆ ಹೀಗೆ ಮುಂದೆ ಬಾಗ್ತಾರೆ, ಹೀಗೆ ಆ ರೀತಿ ಬಾಗಬಾರ್ದು. ಬಾಡಿ ಏನಾಗಿರಬೇಕು, ಸ್ಟ್ರೈಟ್ ಆಗಿರಬೇಕು. ಸ್ಟ್ರೈಟ್ ಆಗಿದ್ರೆ ಮಾತ್ರ ಇದ್ರ ಲಾಭ ಸಿಗ್ತದೆ ನಿಮಗೆ. ಇದನ್ನು ಈಸಿಯಾಗಿ ಮಾಡಲಿಕ್ಕಾದರೆ ಮುಂದೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕೈಯನ್ನು ಇಲ್ಲಿ ಮಧ್ಯಕ್ಕೆ ತೆಗೆದುಕೊಂಬರ್ಬೇಕು. ಇಷ್ಟು ಸ್ಪರ್ಶ ಮಾಡಲಿಕ್ಕಾದರೆ ಕೆಲವು ಜನರಿಗೆ ಇಷ್ಟೇ ಆಗುತ್ತೆ, ಅವ್ರು ಇಷ್ಟೇ ಮಾಡಬೇಕು. ಇನ್ನು ಕೆಲವು ಜನರಿಗೆ ಇಷ್ಟ ಆಗುತ್ತೆ, ಅವ್ರು ಇಷ್ಟು ಮಾಡಬೇಕು. ಆದರೆ ಯಾವುದೇ ಕಾರಣಕ್ಕೂ ನೀವು ಕೆಳಗಡೆ ಪೂರ್ತಿ ಬೆಂಡ್ ಆಗಬೇಕಂತೇಳಿ ಹೀಗೆ ಬಾಗಬಾರ್ದು. ಹಿಂಗೆ ಬಾಗಿದ್ರೆ ಬೇಗ ಸುಲಭವಾಗಿ ಇಲ್ಲಿ ಸಿಕ್ಬಿಡ್ತದೆ, ಇಲ್ಲೂ ಸಿಗ್ತದೆ ಕೈ. ಹಿಂಗೆ ಬೆಂಡ್ ಆದರೆ ಹಿಂಗೆ ಬೆಂಡ್ ಆಗ್ತಾ ಇರ್ತಾರೆ ಕೆಲವು ಜನ. ಇಲ್ಲಿ ಬೇಕಾದ್ರೆ ಈ ರೀತಿ ಹಸ್ತಾನೆ ಸ್ಪರ್ಶ ಮಾಡ್ಕೋಬೋದು. ಆದರೆ ಬಾಡಿಯನ್ನು ಈ ರೀತಿ ನೇರವಾಗಿಸ್ಕೊಂಡಾಗ ಏನಾಗ್ತದೆ, ಕಷ್ಟ ಆಗುತ್ತೆ ಬಾಗೋದು. ಅಂದರೆ ಇಲ್ಲಿ ಜಾಸ್ತಿ ಸ್ಟ್ರೆಚ್ ಆಗುತ್ತೆ. ಇಲ್ಲಿ ಜಾಸ್ತಿ ಸ್ಟ್ರೆಚ್ ಆಗೋದ್ರಿಂದ ನಿಮ್ಮ ಕಿಡ್ನಿಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತವೆ. ಈ ಕಿಡ್ನಿ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಿಕೊಂಡ್ರೆ, ಕಿಡ್ನಿಯಲ್ಲಿ ಇರ್ತಕ್ಕಂಥ ಫಂಕ್ಷನನ್ನು ನಾವು ಆ್ಯಕ್ಟಿವ್ ಮಾಡಿಕೊಂಡ್ರೆ ಆರ್ಥರೈಟಿಸು ವಾಸಿಯಾಗುತ್ತೆ. ಯಾಕಂದರೆ ಯೂರಿಕ್ ಆ್ಯಸಿಡ್ ಜಾಸ್ತಿಯಾಗಿ ಕಿಡ್ನಿ ಸಮಸ್ಯೆ ಜಾಸ್ತಿ ಆದಾಗ ಗೌಟಿ ಆರ್ಥರೈಟಿಸ್ ಅಂತ ಬರ್ತದೆ. ಆ ಗೌಟಿ ಆರ್ಥರೈಟಿಸ್ ಅಂತಕ್ಕಂಥ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಆಸನಗಳು ಅತಿ ಅದ್ಭುತವಾಗಿ ಸಹಾಯ ಮಾಡ್ತವೆ. ಹಾಗಾಗಿ ಈ ತ್ರಿಕೋನಾಸನವನ್ನು ನೀವೆಷ್ಟು ಬಾರಿ ಮಾಡಬೇಕು ಅಂತೇಳಿದ್ರೆ, ಎಡಗಡೆ ಒಂದು 5 ಬಾರಿ, ಬಲಗಡೆ ಒಂದು 5 ಬಾರಿ. ಒಂದು ಸರಿ ಬೆಂಡ್ ಮಾಡಿದ್ರೆ 30ರಿಂದ 40 ಸೆಕೆಂಡು ಅಲ್ಲಿ ಹೋಲ್ಡ್ ಮಾಡಬೇಕು. ಹೋಲ್ಡಿಂಗ್ ಆಸನಗಳು ಬಹಳ ಇಂಪಾರ್ಟೆಂಟು ಆರ್ಥರೈಟಿಸ್ ಸಮಸ್ಯೆಯಲ್ಲಿ. ನಿಮಗೆ ಸ್ವಲ್ಪ ನೋವು ಬರ್ತಾಯಿದೆ ಅಂದರೆ ಅದು ಸ್ವೀಟ್ ಪೇನ್. ಅದನ್ನು ನೀವು ಏನು ಮಾಡಬೇಕಂತೇಳಿದ್ರೆ ಸಹಿಸ್ಕೊಳ್ಬೇಕು. ಜೀವನದಲ್ಲಿ ಎಂತೆಂಥ ಸಮಸ್ಯೆಗಳನ್ನು ನಾವು ಸಹಿಸ್ಕೊಳ್ತಾ ಇರ್ತೀವಿ. ಆದರೆ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿಕ್ಕಾಗಿ ನಾವು ಈ ಸ್ವಲ್ಪ ಕ್ಷಣಿಕವಾಗಿರ್ತಕ್ಕಂಥ ನೋವನ್ನು ಸಹಿಸ್ಕೊಳ್ಳೇಬೇಕಾಗ್ತದೆ. ಗೊತ್ತಾಯ್ತಲ್ವ? ಈ ಒಂದು ಆಸನ ನಿಮ್ಮ ಆರ್ಥರೈಟಿಸ್ ಸಮಸ್ಯೆಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ಆಸನ ಅಂತಲೇ ಹೇಳ್ಬೋದು. ಇದಾದ ಮೇಲೆ ನೆಕ್ಸ್ಟ್ ಆಸನ, ಇದಕ್ಕೆ ಪೃಷ್ಠವಲ್ಲಿ ಅರ್ಧ ಕಟಿಚಕ್ರಾಸನ ಅಂತ ಕರೀತಾರೆ. ಈ ರೀತಿ ಎರಡೂ ಕೈಗಳನ್ನು ಬೆನ್ನಿನ ಹಿಂಭಾಗದಲ್ಲಿ ಇಟ್ಕೋಬೇಕು. ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಹಿಂದೆ ಬಾಗ್ತಾ ಹೋಗಬೇಕು. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಬೇಕು. ವಾಪಸ್ ಈ ರೀತಿ 20 ಬಾರಿ ಮಾಡಬೇಕು. ಯಾರಿಗೆ ಬೆನ್ನು ನೋವಿನ ಸಮಸ್ಯೆ ಇರ್ತದೆ, ಸ್ಲಿಪ್ ಡಿಸ್ಕ್ ಆಗಿರ್ತದೆ ಬೆನ್ನಲ್ಲಿ, ಅದೆಲ್ಲವೂ ಕೂಡ ಇದರಿಂದ ವಾಸಿಯಾಗುತ್ತೆ. ಮತ್ತು ಈ ಥರ ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆನೂ ಕೂಡ ನಿವಾರಣೆ ಆಗುತ್ತೆ. ಥೈರಾಯ್ಡ್ಗೆ ಯಾವ ಔಷಧಿಗಳನ್ನ ತೆಗೆದುಕೊಳ್ಬೇಕಾಗಿಲ್ಲ. ಯಾರಿಗೆ ಥೈರಾಯ್ಡ್ ಇದೆ ಅವ್ರಿಗೆ ನಮ್ಮ ಹತ್ರ ಕಳಿಸಿ 1 ತಿಂಗಳಿಗೆ ಥೈರಾಯ್ಡ್ ವಾಸಿಯಾಗುತ್ತೆ. ಥೈರಾಯ್ಡ್ ಅಂತಕ್ಕಂಥದ್ದು ಕಾಯಿಲೆ ಅಲ್ಲ, ಆರ್ಥರೈಟಿಸ್ ಅಂತಕ್ಕಂಥದ್ದು ಕಾಯಿಲೆ ಅಲ್ಲ. ಇವೆಲ್ಲ ನಮ್ಮ ಜೀವನ ಶೈಲಿಯಲ್ಲಿ ಉಂಟಾಗಿರ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳಿಂದ ಇವೆಲ್ಲ ಕಾಯಿಲೆಗಳು ಬಂದಿರ್ತವೆ. ಹಾಗಾಗಿ ಆ ಜೀವನ ಶೈಲಿಯನ್ನು ಸರಿ ಮಾಡಿಬಿಟ್ರೆ ನಿಮ್ಮ ಕಾಯಿಲೆ ಬೇರು ಸಮೇತ ವಾಸಿಯಾಗುತ್ತೆ. ನಮ್ಮ ಉದ್ದೇಶ ಏನಂದರೆ ಔಷಧಿಗಳನ್ನ ಹೆಚ್ಚು ನಾವು ಸೇವನೆ ಮಾಡೋದನ್ನು ನಿಲ್ಲಿಸಬೇಕಷ್ಟೆ. ಔಷಧಿಗಳನ್ನ ನಿಲ್ಲಿಸಿ ನಿಮ್ಮ ಮನೆಮದ್ದುಗಳ ಮೂಲಕ, ನಿಮ್ಮಲ್ಲಿರ್ತಕ್ಕಂಥ ಶರೀರದ ಒಂದು ವ್ಯಾಯಾಮದ ಮೂಲಕ ನಿಮ್ಮ ಕಾಯಿಲೆಗಳನ್ನು ನೀವೇ ನಿವಾರಣೆ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ನಿಮಗೆ ನೀಡತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಹಾಗಾಗಿ ನೀವು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಯೋಗ, ಆಯುರ್ವೇದದಲ್ಲಿ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಇದೆ ಅಂತ ದಯವಿಟ್ಟು ನಿಮ್ಮ ಒಳಗಡೆ ನೀವು ಒಂದು ದೊಡ್ಡ ಆತ್ಮಾವಲೋಕನ ಮಾಡ್ಕೋಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ. ಹಾಗಾಗಿ ನಿಧಾನವಾಗಿ ಮತ್ತೊಮ್ಮೆ ನೀವು ಉಸಿರು ತೆಗೆದುಕೊಳ್ತಾ ಹಿಂದೆ ಬಾಗಬೇಕು. ವಾಪಸ್ ಹೀಗೆ. ಇದಕ್ಕೆ ಪೃಷ್ಠವಲ್ಲಿ ಅರ್ಧ ಕಟಿಚಕ್ರಾಸನ ಅಂತ ಕರೀತಾರೆ. ಈ ಆಸನ ಮಾಡಿದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿರ್ತಕ್ಕಂಥ ಮತ್ತೊಂದು ಆಸನ ಉತ್ಕಟಾಸನ. ವಾಪಸ್ ಈ ಉತ್ಕಟಾಸನ ಮಾಡೋದ್ರಿಂದ ನಿಮ್ಮ ಮೊಣಕಾಲಿನ ಕೀಲು ಕ್ರಿಯಾಶೀಲ ಆಗ್ತದೆ, ನಿಮ್ಮ ಹಿಮ್ಮಡಿಯ ಕೀಲು ಕ್ರಿಯಾಶೀಲ ಆಗ್ತದೆ, ಮತ್ತು ಅದರ ಜೊತೆಗೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಜಾಯಿಂಟ್ಸ್ಗಳಿಗೆ ಹೆಚ್ಚು ರಕ್ತ ಸಂಚಾರ ಆಗ್ತದೆ. ಈ ಉತ್ಕಟಾಸನೂ ಕೂಡ ನಿಮ್ಮ ಆರ್ಥರೈಟಿಸ್ ಸಮಸ್ಯೆಯ ನಿವಾರಣೆಗಾಗಿ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಮತ್ತೊಂದು ಆಸನ,
ಆರ್ಥರೈಟಿಸ್ ಸಮಸ್ಯೆನ ಬೇರು ಸಮೇತವಾಗಿ ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ದ್ವಿಕೋನ ಆಸನ. ಎರಡು ಕೈಗಳನ್ನ ಹಿಂದೆ ಕಟ್ಕೋಬೇಕು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲೆ ಬಾಗಬೇಕು. ಉಸಿರನ್ನು ಬಿಡ್ತಾ ನಿಧಾನವಾಗಿ ಮುಂದೆ ಬಾಗಿ ನಿಮ್ಮ ಹಣೆಯನ್ನು ಮೊಣಕಾಲಿಗೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮೊಣಕಾಲಿಗೆ ಸ್ಪರ್ಶವಾಗಬೇಕು. ನಿಧಾನವಾಗಿ ವಾಪಸ್ ಬನ್ನಿ. ಮತ್ತೆ ಉಸಿರು ಬಿಡ್ತಾ ಮುಂದೆ ಬಾಗಿ. ಎಷ್ಟು ಜಾಯಿಂಟ್ಗಳಿಗೆ ಇಲ್ಲಿ ಸೆಳೆತ ಉಂಟಾಗ್ತದೆ ನೋಡಿ. ಒಂದು ಮೊಣಕಾಲು, ಇನ್ನೊಂದು ಪಾದದ ಕೀಲುಗಳು, ಮೊಣಕೈ, ಮುಂಗೈ, ಭುಜ, ಕತ್ತು, ಬೆನ್ನಿನ ಕೆಳಭಾಗ. ವಾಪಸ್. ಹೀಗೆ ಈ ಆಸನದಲ್ಲಿ ನಮ್ಮ ಶರೀರದ ಪ್ರತಿಯೊಂದು ಜಾಯಿಂಟ್ಸ್ಗಳು ಕೂಡ ಕ್ರಿಯಾಶೀಲವಾಗ್ತಾ ಬರ್ತವೆ. ಇದಕ್ಕೆ ದ್ವಿಕೋನಾಸನ ಅಂತ ಕರೀತಾರೆ. ಇದಾದಮೇಲೆ ಏನು ಮಾಡ್ಬೋದು? ಪಾದಹಸ್ತಾಸನ. ಈ ರೀತಿ ಬೆಂಡ್ ಆಗಬೇಕಿದು. ಈ ರೀತಿ ಅಭ್ಯಾಸ ಮಾಡಬೇಕು. ಇವೆಲ್ಲ ಆಸನಗಳು ನಿಮ್ಮ ಆರ್ಥರೈಟಿಸ್ ಸಮಸ್ಯೆನ ಬೇರು ಸಮೇತವಾಗಿ ನಿವಾರಣೆ ಮಾಡಲಿಕ್ಕಾಗಿ ಸಹಾಯ ಮಾಡ್ತವೆ. ಇನ್ನಷ್ಟು ಮಾಹಿತಿಗಳು, ಈ ಆರ್ಥರೈಟಿಸ್ ಸಮಸ್ಯೆಗೆ ಮೂಲವಾಗಿರ್ತಕ್ಕಂಥ ಕಾರಣಗಳು, ಆರ್ಥರೈಟಿಸ್ ಸಮಸ್ಯೆಯನ್ನು ನಿವಾರಣೆ ಹೇಗೆ ಮಾಡ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಮತ್ತೊಂದಿಷ್ಟು ಪರಿಹಾರ ಸೂತ್ರಗಳಿದ್ದಾವೆ, ಮತ್ತೊಂದಿಷ್ಟು ವಿಷಯಗಳಿದ್ದಾವೆ. ಅದರ ಬಗ್ಗೆ ವಿವರಣೆಯನ್ನು ನಾಳಿನ ಕಾರ್ಯಕ್ರಮದಲ್ಲಿ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಅನಂತ ಶರಣು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೆಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ಎಪಿಎಂಸಿ ಎದುರುಗಡೆ, ಈಶ್ವರನಗರ, ಹುಬ್ಬಳ್ಳಿ. ದೂರವಾಣಿ ಸಂಖ್ಯೆ 929-027-7973 ಅಥವಾ 733-761-8850.